ಸಮಯದ ಅಭಾವ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕೆಲವೇ ವಿಷಯಗಳನ್ನು ನಾನು ಈ ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. 1750 ನವೆಂಬರ್ 20ನೇ ತಾರೀಕಿನ ದಿವಸ ಟಿಪ್ಪು ಸುಲ್ತಾನ್ ಅವರ ಜನ್ಮ ಆಗಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಬಹಳಷ್ಟು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಇಷ್ಟೊಂದು ಅರ್ಥಪೂರ್ಣವಾಗಿ ಜಮಖಂಡಿಯಲ್ಲಿ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಆಚರಣೆ ಮಾಡುವುದು ಬಹಳ ವರ್ಷಗಳ ನಂತರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ ವರ್ಷ ನಮ್ಮೆಲ್ಲ ಯುವಕರು DJ ಹಚ್ಚೋದ್ರ ಮುಖಾಂತರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ರು. ಇವತ್ತು ಸಮಾಜದ ಹಿರಿಯರೆಲ್ಲ ಸೇರಿ ಇದು ಸರ್ವಧರ್ಮ ಸಮ್ಮೇಳನ ಆಗಬೇಕು ಅಂತ ಹೇಳಿ ಕೌಮಿ ಏಕತಾ ಸಮ್ಮೇಳನ ಅಂತ ಏನು ಆಯೋಜನೆ ಮಾಡಿದಿರಿ, ಸಮಾಜದ ಎಲ್ಲ ಹಿರಿಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಈ ವೇದಿಕೆಯನ್ನು ನೋಡಿದ್ರೆ ನನಗೆ ಬಹಳಷ್ಟು ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಸರಿ ಸಮಾನವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿ ವಚನಗಳ ಮುಖಾಂತರ ನಮ್ಮೆಲ್ಲರಿಗೂ ಸಂದೇಶವನ್ನು ಕೊಟ್ಟೋಗಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಒಂದು ಆಚಾರ ವಿಚಾರಗಳನ್ನು ಇವತ್ತು ಏನಾದರೂ ಪಾಲನೆ ಮಾಡಿದ್ರ ಅದು ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲ ಧರ್ಮದ ಜನರು, ಎಲ್ಲ ಜಾತಿಯ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದಾರಪ್ಪ ಅಂತಂದ್ರೆ ಇದು ನಿಜವಾಗ್ಲೂ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಇವತ್ತು ನೀವು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಟಿಪ್ಪು ಸುಲ್ತಾನ್ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ 30-32 ವಯಸ್ಸಿನಲ್ಲಿ ಮೈಸೂರದ ಒಂದು ಸಾಮ್ರಾಜ್ಯವನ್ನ ನೇತೃತ್ವವನ್ನು ವಹಿಸ್ಕೋತಕ್ಕಂಥ ಒಂದು ಜವಾಬ್ದಾರಿಯನ್ನ ನಿರ್ವಹಿಸ್ತಾರೋ. ಟಿಪ್ಪು ಸುಲ್ತಾನ್ ಅವರು ಆಂಗ್ಲ ಮತ್ತು ಮೈಸೂರು 4 ಯುದ್ಧಗಳನ್ನು ಮಾಡಿ ತಮ್ಮ ಧೈರ್ಯ ಶೌರ್ಯವನ್ನ ತೋರಿಸಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಯಾರಾದರೂ ಆಗಿದ್ರ ಅದು ಟಿಪ್ಪು ಸುಲ್ತಾನ್ ಅವರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಜನ ಯುವಕರಲ್ಲಿ ನೀವು ಇದ್ದೀರಿ, ನೀವೆಲ್ಲರೂ ಕೂಡ ಟಿಪ್ಪು ಸುಲ್ತಾನ್ ಅವರ ಒಂದು ಬಯೋಗ್ರಫಿಯನ್ನು ಓದ್ಬೇಕು, ನೀವು ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಅವರು ಬಹಳಷ್ಟು ದೂರದೃಷ್ಟಿಯನ್ನ ಉಳ್ತಕ್ಕಂಥ ನಾಯಕರಾಗಿದ್ರು. ಅವರು ಬರೇ ಆಂಗ್ಲ ಈ ದೇಶದ ವಿರೋಧವನ್ನು ಮಾಡ್ತಕ್ಕಂಥ ಜನರ ವಿರೋಧಿ ಅಷ್ಟೇ ಆಗಿರಲಿಲ್ಲ, ಈ ದೇಶವನ್ನು ಯಾವ ರೀತಿ ಕಟ್ಟಬೇಕು ಅನ್ನುವಂಥ ನಿಟ್ಟಲ್ಲೂ ಕೂಡ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು. ಇವತ್ತು ಈ ದೇಶದಲ್ಲಿ ಏನಾದರೂ ಕೃಷಿಕರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಟಿಪ್ಪು ಸುಲ್ತಾನ್ರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಶಿಕ್ಷಣಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟಿರ್ತಕ್ಕಂಥವ್ರು. ಈ ದೇಶದಲ್ಲಿ ಮೈಸೂರು ಪ್ರಾಂತದಲ್ಲಿ ನಾಣ್ಯಗಳನ್ನು ಚಲಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಜಾರಿಗೆ ಯಾರಾದರೂ ತಂದಿದ್ರ ಅದು ಟಿಪ್ಪು ಸುಲ್ತಾನ್ ಅವರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ನೆನಪಿಸ್ಕೊಳ್ಬೇಕಾಗ್ತದ. ಬ್ರಿಟಿಷರ ವಿರುದ್ಧವಾಗಿ ಹೋರಾಡಬೇಕಾಗಿತ್ತಪ್ಪ ಅಂತಂದ್ರೆ ಅವತ್ತು ಫ್ರೆಂಚರ ಜೊತೆ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಬ್ರಿಟಿಷರನ್ನ ಯಾವ ರೀತಿ ನಾವು ಸೆರೆ ಹಿಡಿಯಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಒಂದು ಷಡ್ಯಂತ್ರವನ್ನು ಒಂದು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದ್ರೆ ಅದು ಟಿಪ್ಪು ಸುಲ್ತಾನರ ಒಂದು ಫ್ರೆಂಚರ ಒಂದು ಬಾಂಧವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹೀಗಾಗಿ ಇವತ್ತು ಟಿಪ್ಪು ಸುಲ್ತಾನರು ಬಹಳಷ್ಟು ಕೊಡುಗೆಯನ್ನು ಕೊಟ್ಟೋಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕು. ಇವತ್ತು ರಾಕೆಟನ್ನು ಪರಿಚಯಿಸ್ಕೊಡುವಂಥ ಕೆಲಸ ಯಾರಾದರೂ ಮಾಡಿದ್ರ ಅದು ಟಿಪ್ಪು ಸುಲ್ತಾನರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಶಿಕ್ಷಣದ ಬಗ್ಗೆ ನಮ್ಮ ಹಿರಿಯರಂತ ಸತೀಶಣ್ಣ ಜಾರಕಿಹೊಳಿ ಅವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು. ನಾನು ಕೂಡ ಈ ಸಂದರ್ಭದಲ್ಲಿ ಅದನ್ನೇ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ. ಮುಸಲ್ಮಾನ್ ಸಮಾಜದಲ್ಲಿ ಶಿಕ್ಷಣ ಇನ್ನೂ ಕೂಡ ಬಹಳಷ್ಟು ಕಡಿಮೆ ಇದೆ. ನೀವೇನಾದರೂ ಮುಂದುವರಿಬೇಕಾಗಿತ್ತು, ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾಗಿತ್ತು ಅಂದ್ರೆ ಒಂದೇ ಒಂದು ಅಸ್ತ್ರ, ಅದು ಶಿಕ್ಷಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ತಾವೆಲ್ಲರೂ ಕೂಡ ಉತ್ತಮವಾದಂಥ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಹೀಗಾಗಿ ಟಿಪ್ಪು ಸುಲ್ತಾನ್ ಅವರು ಒಂದು ಮಾತನ್ನು ಹೇಳ್ತಾರೆ, ಅದನ್ನು ನಮ್ಮ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಹೇಳಿದರು. ಅವ್ರೇನು ಒಂದು ಹಿಂದಿ ಹಾಡನ್ನು ಹೇಳಿದ್ರು, ಅದ್ರಾಗ ಹೇಳಿದರು ಟಿಪ್ಪು ಸುಲ್ತಾನ್ ಅವರು ಕೊನೆ ಕ್ಷಣದಲ್ಲಿ ಅಂದ್ರೆ 1799 ಏನು ಶ್ರೀರಂಗಪಟ್ಟಣದಲ್ಲಿ ಯುದ್ಧ ಆಯಿತು,
ಆ ಯುದ್ಧದ ಸಂದರ್ಭದೊಳಗ ಟಿಪ್ಪು ಸುಲ್ತಾನ್ ಅವರು ಒಂದು ಮಾತು ಹೇಳ್ತಾರ, 100 ವರ್ಷ ನಾನು ನಾಯಿಯಾಗಿ ಬದುಕೋಕ್ಕಿಂತ 1 ವರ್ಷ ಹುಲಿಯಾಗಿ ಬದುಕೋದು ಲೇಸು ಅಂತಕ್ಕಂಥ ಮಾತನ್ನ ಟಿಪ್ಪು ಸುಲ್ತಾನ್ರು ಹೇಳಿದ್ದನ್ನ ಇವತ್ತು ನಾವು ಸ್ಮರಣೆ ಮಾಡಬೇಕಾಗ್ತದೆ. ಹೀಗಾಗಿ ಇವತ್ತು ಈ ದೇಶ, ಭಾರತ ದೇಶ, ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂಥ ದೇಶ, ವಿಶ್ವದಲ್ಲಿ ಯಾವುದಾದ್ರೂ ಒಂದು ದೇಶ ಆಗಿದ್ರ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದನ್ನ ನಾವು ಎಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಬಂಧುಗಳೇ, ಇವತ್ತು ಮಹಾತ್ಮ ಗಾಂಧೀಜಿ ಅವರು ಈ ರಾಷ್ಟ್ರದ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ನೇಷನ್ ಅಂತ ಕರಿತೀವಿ. ಮಹಾತ್ಮ ಗಾಂಧೀಜಿ ಅವರ ಹೆಸರಲ್ಲಿ ಇರ್ತಕ್ಕಂಥ ನರೇಗಾ ಯೋಜನೆಯನ್ನ ಇವತ್ತಿನ ದಿವಸ ಇವತ್ತಿನ ಸರ್ಕಾರಗಳು ಮಹಾತ್ಮ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ಕೊಡುಗೆ, ಅವರಲ್ಲಿ ಹೆಸರಲ್ಲಿರುವಂತ ಆ ಹೆಸರನ್ನ ತೆಗೆದುಹಾಕ್ತಕ್ಕಂಥ ಕಾರ್ಯ ಏನು ಇವತ್ತು ಮಾಡ್ತಾ ಇದೆ, ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಬರೀ ಹೆಸರನ್ನ ಬದಲಾವಣೆ ಮಾಡಬಹುದು ಹೊರತಾಗಿ ಗಾಂಧೀಜಿಗಳ ಚಿಂತನೆಗಳು ಇವತ್ತು ಈ ದೇಶದ ಪ್ರತಿಯೊಬ್ಬ ಯುವಕನ ಮನಸ್ಸಿನಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ನಾವು ಈ ರಾಷ್ಟ್ರವನ್ನ ಬಲಿಷ್ಠವಾದಂಥ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಟಿಪ್ಪು ಸುಲ್ತಾನ್ ಹಂಗ ನಮ್ಮ ಧೈರ್ಯ, ಶೌರ್ಯ, ನಾವು ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾವು ಕೂಡ ಶಿಕ್ಷಣವಂತರಾಗಿ ಈ ದೇಶವನ್ನು ನಾವು ಮುನ್ನಡೆಸ್ತಕ್ಕಂಥ ಕಾರ್ಯ ನಾವು ನೀವು ಕೂಡ ಪ್ರಾಮಾಣಿಕವಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇನ್ನೂ ಅನೇಕ ಜನ ಬಿಹಾರದಿಂದ ಬಂದಿರತಕ್ಕಂಥವ್ರು ನಮ್ಮ ಹಿರಿಯರಾದಂಥ ಹಜರತ್ ಪೀರ್ ಸೈಯದ್ ಕಾಸಿಂ ಅಶ್ರಫ್ ಅವರು ಈಗ ತಾನೇ ನನಗೆ ಭೇಟಿಯಾಗಿ ಹೇಳಿದ್ರು, ಅವರು ನಿಮ್ಮ ತಂದೆಯವರು ನನ್ನ ಕಡೆ ಬಂದಿದ್ರು, ನನಗೆ ಭೇಟಿಯಾಗಿದ್ರು, ಬಹಳ ಒಳ್ಳೆಯ ವ್ಯಕ್ತಿ ಆಗಿದ್ರು ಅಂತ ಹೇಳಿ ನಮ್ಮ ತಂದೆಯವ್ರನ್ನ ನೆನೆಸ್ಕೊಂಡು ಒಂದು 4 ಮಾತುಗಳನ್ನು ಆಡಿದ್ರು. ನನಗೆ ಎಷ್ಟು ಖುಷಿ ಆಯ್ತಪ್ಪ ಅಂತಂದ್ರೆ, ಎಲ್ಲಿ ಸಿದ್ದು ನ್ಯಾಮಗೌಡ ಜಮಖಂಡಿಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಮತ್ತು ಉತ್ತರ ಪ್ರದೇಶದಲ್ಲಿರುವಂಥ ಹಜರತ್ ಪೀರ್ ಸೈಯದ್ ಕಾಸಿಂ ಅಶ್ರಫ್ ಸಾಹೇಬ್ರು ನಮ್ಮ ತಂದೆಯವ್ರನ್ನ ನೆನೆಸ್ತಾರಪ್ಪ ಅಂತಂದ್ರೆ ಇದಕ್ಕಿಂತ ಖುಷಿ ವಿಚಾರ ಏನೈತೆ ಹೇಳ್ರಿ. ಅಂದ್ರೆ ಒಬ್ಬ ಮನುಷ್ಯ ಜೀವನದಲ್ಲಿ ನಾವು ಹಂಗೆ ಬದುಕು ಹೋದ್ರೆ ನಮ್ಗೆ ಯಾರು ನೆನ್ಸಂಗಿಲ್ಲ. ಜೀವನದಲ್ಲಿ ನಾವು ಏನಾದರೂ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಈ ದೇಶದ ಮೂಲೆ ಮೂಲೆಯಲ್ಲಿ ಇದ್ರೂ ಕೂಡ ಅವರನ್ನ ನೆನೆಸ್ತಕ್ಕಂಥ ಕಾರ್ಯ ಆಗ್ತೈತಿ ಅಂತಕ್ಕಂಥದ್ದನ್ನ ನನಗೆ ಅಶ್ರಫ್ ಸಾಹೇಬರು ಹೇಳಿಕೊಟ್ಟಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾವು ನೀವು ಸೇರಿ ಈ ಒಂದು ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕಾಗಿದೆ ಮತ್ತು ಸಾಮರಸ್ಯವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ, ಇವತ್ತು ನಿಜವಾಗ್ಲೂ ನಮ್ಮ ನಜೀರ್ ಭಾಯ್ ಕಂಗ್ನೋಳಿ ಅವರ ಒಂದು ನೇತೃತ್ವದಲ್ಲಿ, ತೌಫಿಕ್ ಪಾರತ್ನಳ್ಳಿ ಅವರ ಒಂದು ಉಪಾಧ್ಯಕ್ಷತೆಯಲ್ಲಿ ಸಮೀರ್ ಕಂಗ್ನೋಳಿ ಅವರಾಗಿರ್ಬೋದು, ಅಲ್ತಾಫ್ ಸಗರ್ ಅವರಾಗಿರ್ಬೋದು, ಅಬ್ದುಲ್ ಸಾಬ್ ಜಮಾದಾರ್ ಅವರಾಗಿರ್ಬೋದು, ಅನ್ವರ್ ಮೊಮೀನ್ ಅವರಾಗಿರ್ಬೋದು, ರಫೀಕ್ ಬಾರಿಗಡ್ಡಿ ಅವರಾಗಿರ್ಬೋದು, ರಿಯಾಜ್ ಔಟಿ ಅವರಾಗಿರ್ಬೋದು, ಇನಾಮ್ದಾರ್ ಅವರಾಗಿರ್ಬೋದು, ಮೊಹಮ್ಮದ್ ಶೇಖ್ ಅವರಾಗಿರ್ಬೋದು, ಯಾಸಿನ್ ಲೋಧಿ ಅವರಾಗಿರ್ಬೋದು, ಇವ್ರ ಜೊತೆ ಅನೇಕ ಜನ ಏನು ಕೈ ಜೋಡಿಸಿ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿ ಯಶಸ್ವಿಯನ್ನು ಮಾಡಿದ್ದೀರಿ, ತಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕಂತಾರೆ ನಿಜವಾಗ್ಲೂ ಮಹಾನ್ ವ್ಯಕ್ತಿಗಳ ಜಯಂತ್ಯೋತ್ಸವ ಯಾವ ರೀತಿ ಆಚರಣೆ ಮಾಡ್ಬೇಕಂತಂದ್ರೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಬರೇ DJ ಹಚ್ಚಿ 1-2 ತಾಸು ಕುಣಿದಾಡಿ ಹೋದ್ರೆ ಜಯಂತಿ ಆಗೋದಿಲ್ಲ. ನಿಜವಾದ ಜಯಂತಿ ಯಾವಾಗ ಆಗ್ತೈತಪ್ಪ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಮಹಾನ್ ಕಾರ್ಯಗಳನ್ನು ಸ್ಮರಣೆ ಮಾಡಿಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಗಿದ್ರೆ ಮಾತ್ರ ಅವರ ಜಯಂತ್ಯೋತ್ಸವಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿಕೊಟ್ಟಂಗೆ ಆಗ್ತೈತಿ. ಅಂತ ಮಹತ್ತರ ಕಾರ್ಯವನ್ನು ನೀವೆಲ್ಲರೂ ಸೇರಿ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ 2 ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಾಜದ ಎಲ್ಲ ಹಿರಿಯರಿಗೂ ಯುವಕರಿಗೂ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹಾಕ್ಲಿಕ್ಕೆ ಬಯಸ್ತೇನೆ. ನಮ್ಮ ಹಿರಿಯರ ಅಪೇಕ್ಷೆ ಇತ್ತು ನಾನು ಹಿಂದಿ ಭಾಷೆಯಲ್ಲಿ ಮಾತನಾಡಬೇಕು ಅಂತೇಳಿ, ಆದರೆ ಸಮಯದ ಅಭಾವ. ಇನ್ನೊಂದು ಕಾರ್ಯಕ್ರಮದಲ್ಲಿ ಖಂಡಿತ ನಿಮ್ಮ ಜೊತೆ ನಾನು ಹಿಂದಿಯಲ್ಲಿ ಮಾತನಾಡುವಂಥ ಒಂದು ಪ್ರಯತ್ನವನ್ನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ತೊದಲು ನುಡಿಗಳಿಗೆ ವಿರಾಮ ಹಾಕ್ಲಿಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.